ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಯತ್ನಾಳ್ ಬಣ ಅದಕ್ಕೆ ತುಪ್ಪ ಸುರಿಯೋ ರೀತಿಯಲ್ಲಿ ತಟಸ್ಥ ಬಣನೂ ಕೂಡ ಸಾಥನ್ನ ಕೊಡ್ತಾ ಇತ್ತು. ಯಾವಾಗ ಹೈಕಮಾಂಡ್ ಯಾವುದೇ ಕಾರಣಕ್ಕೂ ರಾಜ್ಯಾಧ್ಯಕ್ಷರ ಬದಲಾವಣೆ ಇಲ್ಲ ಅನ್ನುವಂತ ಒಂದು ಸಾಕಷ್ಟು ಸುಳಿವುಗಳನ್ನ ಇಂಟ್ಗಳನ್ನ ಕೊಡ್ತಾ ಬಂತು. ಈಗ ಬಿಜೆಪಿ ರಾಜ್ಯಾಧ್ಯಕ್ಷರ ಎಲೆಕ್ಷನ್ ರೇಸ್ ನಿಂದ ರೆಬಲ್ಸ್ ಟೀಮ್ ಹಿಂದಕ್ಕೆ ಸರಿದಂತೆ ಕಾಣಿಸ್ತಾ ಇದೆ. ಬಿಕಾಸ್ ಇಲ್ಲಿ ಎಲೆಕ್ಷನ್ ಆಗುವಂತದ್ದೇ ಡೌಟು ಅಂತ ಹೇಳಲಾಗ್ತಾ ಇರುವಂಥದ್ದು. ಹಿಂದಿನಿಂದಲೂ ಕೂಡ ಏನು ಎಲೆಕ್ಷನ್ ಮಾಡ್ಕೊಂಡ್ ಬಂದಿರುವಂಥದ್ದಲ್ಲ. ಆದ್ರೆ ಎಲೆಕ್ಷನ್ ಕಮಿಷನ್ಗೆ ಈ ರೀತಿಯಾದಂಥ ನಾವು ರೂಲ್ಸ್ಗಳನ್ನ ಫಾಲೋ ಮಾಡ್ತಾ ಇದೀವಿ ಅಂತ ಹೇಳುವಂತ ಒಂದು ಕಾರಣಕ್ಕೋಸ್ಕರ ಅದೊಂದು ಪ್ರೋಸೆಸ್ ಮಾಡ್ತಾ ಇದ್ರು ಅಷ್ಟೇ. ಯಾವಾಗಲೂ ಹೈಕಮಾಂಡೇ ಅವಿರೋಧವಾಗಿ ಆಯ್ಕೆಯನ್ನ ಮಾಡ್ತಾ ಇತ್ತು. ಆದ್ರೆ ಈ ಬಾರಿ ವಿಜೇಂದ್ರ ಅವರಿಗೆ ದೊಡ್ಡ ಮಟ್ಟದಲ್ಲಿ ಒಂದು ವಿರೋಧ ವ್ಯಕ್ತವಾಗ್ತಾ ಇದ್ದಂತ ಕಾರಣಕ್ಕೋಸ್ಕರ ಎಲೆಕ್ಷನ್ ಆಗ್ಬಿಡುತ್ತಾ ಅನ್ನುವಂಥ ಒಂದು ಡೌಟ್ ಇತ್ತು. ಆದ್ರೆ ಅದು ಕ್ಲಿಯರ್ ಆಗ್ತಾ ಬರ್ತಾ ಇದೆ, ಯಾವುದೇ ಕಾರಣಕ್ಕೂ ಎಲೆಕ್ಷನ್ ಆಗೋದಿಲ್ಲ ಅಂತ. ವಿಜೇಂದ್ರ ವಿರುದ್ಧ ಸ್ಪರ್ಧೆ ಮಾಡದಿರ್ಲಿಕ್ಕೆ ರೆಬಲ್ಸ್ ಟೀಮ್ ನಿರ್ಧಾರವನ್ನ ಮಾಡಿದೆಯಂತೆ. ನಿನ್ನೆ ನಡೆದಂತ ರೆಬಲ್ಸ್ಗಳ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ತಮ್ಮ ಟೀಮ್ನಿಂದ ಅಭ್ಯರ್ಥಿ ಕಣಕ್ಕಿಳಿಸಲ್ವಂತೆ ರೆಬಲ್ಸ್. ಬಿಜೆಪಿ ರೆಬಲ್ಸ್ಗಳಿಗೆ ಸಿಕ್ಕಿಲ್ಲ ಸಂಪೂರ್ಣ ಸಹಕಾರ. ಯಾಕೆಂದ್ರೆ ಇಲ್ಲಿ ಮಗುನು ಚಿವುಟಿ ತೊಟ್ಲನ್ನು ತೂಗ್ತಾ ಇದ್ದಂಥವರು ರೆಬಲ್ಸ್ ಅಂದ್ರೆ ರೆಬಲ್ಸ್ ಟೀಮ್ನ ಜೊತೆಗೆ ತಟಸ್ಥ ಬಣದವರು. ಅವರು ಇವ್ರನ್ನೂ ಕೂಡ ಚೂ ಬಿಡೋದು, ಮತ್ತೊಂದ್ ಕಡೆ ವಿಜೇಂದ್ರ ಟೀಮ್ಗೂ ಕೂಡ ಅಲ್ಲಿ ಹೋಗ್ಬಿಟ್ಟು ತುಪ್ಪ ಸುರಿಯುವಂತ ಕೆಲಸವನ್ನ ಮಾಡ್ತಾ ಇದ್ರು. ಈಗ ಆ ಟೀಮ್ನವರು ರೆಬಲ್ಸ್ಗಳಿಗೆ ಸಪೋರ್ಟ್ ಮಾಡ್ತಾ ಇಲ್ವಂತೆ. ಸೊ ಹೀಗಾಗಿ ಬರೀ ನಾವೇ ಹೋರಾಟವನ್ನ ಮಾಡ್ತಾ ಇದೀವಿ, ವರಿಷ್ಠರು ಕೂಡ ನಮ್ಮ ಮನವಿಗೆ ಸೊಪ್ಪಾಗ್ತಾ ಇಲ್ಲ, ನಮಗೆ ಸಪೋರ್ಟ್ ಅನ್ನ ಕೊಡ್ತಾ ಇಲ್ಲ. ಸೊ ಈಗಿರುವಂತ ಸಂದರ್ಭದಲ್ಲಿ ನಾವ್ ಏನೇ ಹೋರಾಟ ಮಾಡಿದ್ರು ಅಲ್ಲಿ ರಾಜ್ಯಾಧ್ಯಕ್ಷರ ಒಂದು ಎಲೆಕ್ಷನ್ ನಡೆಯುವಂತ ಸಂದರ್ಭದಲ್ಲಿ ನಮ್ಮ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರು ಕೂಡ ವೇಸ್ಟ್ ಅನ್ನುವ ರೀತಿಯಾದಂತ ನಿಲುವಿಗೆ ಬಂದಂತೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಬೆಂಬಲ ಇಲ್ದಿರುವಂತ ಕಾರಣಕ್ಕೋಸ್ಕರ ಮುಖಭಂಗ ಆಗುವಂತ ಭೀತಿ ಕಾಡ್ತಾ ಇರುವಂತದ್ದು ರೆಬಲ್ಸ್ ಟೀಮ್ಗೆ. ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಇಲ್ಲಿ ಪ್ರಮುಖವಾಗಿ ರೆಬಲ್ಸ್ ಟೀಮ್ ನಾವ್ ಏನೇ ಆಗ್ಲಿ ವಿಜೇಂದ್ರ ವಿರುದ್ಧ ಕಣಕ್ಕಿಳ್ದೆ ಇಳಿತೀವಿ, ನಮ್ಮ ಟೀಮ್ನಿಂದ ಒಬ್ಬರನ್ನ ಸ್ಪರ್ಧೆ ಮಾಡುವಂತೆ ಮಾಡ್ತೀವಿ, ನೋಡೋಣ ಯಾರು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಸವಾಲುಗಳನ್ನ ಹಾಕಿದ್ರು. ಈಗ ಕಣಕ್ಕೆ ಇಳಿಸದಲೇ ಇರ್ಲಿಕ್ಕೆ ತೀರ್ಮಾನವನ್ನ ಮಾಡ್ಲಾಗ್ತಾ ಇದೆಯಲ್ಲ, ಇದಕ್ಕೆ ಏನೇನೆಲ್ಲ ಕಾರಣಗಳು ಸಿಗ್ತಾ ಇದಾವೆ ಅಂತ? ಋತುರಾಜ್, ಆರಂಭದ ದಿನಗಳಿಂದನೂ ಕೂಡ ರೆಬಲ್ಸ್ ಟೀಮ್ ಏನಿದ್ದಾರೆ ಅವರು ಶತಾಯಗತಾಯವಾಗಿ ವಿಜೇಂದ್ರ ನಡೆಸಬೇಕು, ಮತ್ತೆ ತಾವು ತಮ್ಮ ಟೀಮ್ನಿಂದ ಅಭ್ಯರ್ಥಿಯನ್ನು ಕಣಕ್ಕಿಳಿಸಬೇಕು, ಹೇಗಾದ್ರೂ ಮಾಡಿ ಗೆಲ್ಲಬೇಕು ಅನ್ನೋ ಒಂದು ಹಠವನ್ನ ತೊಟ್ಟಿದ್ರು. ಆದರೆ ಯಾವಾಗ ಹೈಕಮಾಂಡ್ ಅವ್ರ ವಿಚಾರದ ನಿರ್ಲಕ್ಷ್ಯವನ್ನ ತೋರ್ತು, ಮತ್ತೆ ಈಗಾಗಲೇ ರಾಜ್ಯ ಚುನಾವಣಾ ಉಸ್ತುವಾರಿ ಆಗಿರ್ತಕ್ಕಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೂಡ ತಮ್ಮ ಭೇಟಿಯನ್ನ ಮುಂದೂಡಿಕೆಯನ್ನ ಮಾಡ್ಕೊಂಡಿರುವಂತದ್ದು. ಅವರು ಬಂದಂತ ಸಂದರ್ಭದಲ್ಲಿ ಅವ್ರನ್ನ ಭೇಟಿ ಮಾಡಿ ಅವರಿಗೆ ಏನೋ ಇದ್ರ ಬಗ್ಗೆ ಅಂದ್ರೆ ಸ್ಪರ್ಧೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಗಮನಕ್ಕೆ ತರುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ರು. ಯಾವಾಗ ಆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೂಡ ಮುಂದೂಡಿಕೆಯನ್ನ ಮಾಡ್ಕೊಂಡ್ರು, ಮತ್ತೆ ಹೈಕಮಾಂಡ್ ನಾಯಕರು ಕೂಡ ಇವರ ಟೀಮ್ಗೆ ಏನು ಹೋರಾಟವನ್ನ ಮಾಡ್ತಾ ಇದ್ದಾರೆ, ಮತ್ತೆ ಮನವಿಯನ್ನ ಮಾಡ್ತಾ ಇದ್ದಾರೆ, ಬೇಡಿಕೆಗಳನ್ನ ಇಡ್ತಾ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಸ್ಪಂದನೆ ಮಾಡಿಲ್ಲ. ಆ ಕಾರಣಕ್ಕೋಸ್ಕರವಾಗಿನೇ ಈಗ ಮತ್ತೊಂದು ಕಡೆ ಈಗ ರಾಜ್ಯ ಬಿಜೆಪಿಯಲ್ಲಿ ಒಂದು ತಟಸ್ಥ ಬಣ ಕೂಡ ಇದೆ. ಅದು ಒಂದ್ ಕಡೆ ವಿಜೇಂದ್ರ ಅವ್ರ ಜೊತೆಗೂ ಕೂಡ ನಿಲ್ಲುತ್ತೆ, ಮತ್ತೊಂದ್ ಕಡೆ ಈಗಾಗಲೇ ರೆಬಲ್ ಟೀಮ್ ಜೊತೆಗೆ ಪರೋಕ್ಷವಾಗಿ ನಿಲ್ಲೋದ್ರ ಮುಖಾಂತರವಾಗಿ ಅವ್ರ ಜೊತೆ ಸಪೋರ್ಟ್ ಆಗಿ ನಿಂತ್ಕೊಂಡಿತ್ತು. ಮತ್ತೆ ಎಲ್ಲೋ ಒಂದ್ ಕಡೆ ಅವರ ಮುಖಾಂತರವಾಗಿ ತಾವು ಇಬ್ಬರ ಕಚ್ಚಾಟದಲ್ಲಿ ಮೂರನೇವರಿಗೆ ಲಾಭ ಆಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ರೆಬಲ್ ಟೀಮ್ ಅವರ ಜೊತೆಗೂ ಕೂಡ ತಟಸ್ಥ ಬಣ ಬೆಂಬಲವಾಗಿತ್ತು. ಯಾವಾಗ ಹೈಕಮಾಂಡ್ ನಾಯಕರು ರೆಬಲ್ ಟೀಮ್ ನ ವಿಚಾರದಲ್ಲಿ ನಿರ್ಲಕ್ಷ್ಯವನ್ನ ತೋರ್ತಾ ಇದ್ರು, ಮತ್ತೆ ಈಗಾಗಲೇ ನೋಟಿಸ್ ಕೊಟ್ಟಿದ್ದಾರೆ. ಅದು ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ಸಹಜವಾಗಿಯೇ ಯತ್ನಾಳ್ ಅವರ ಟೀಮ್ ಏನಿದೆ ಅವರಿಗೆ ಹೋರಾಟಕ್ಕೆ ದೊಡ್ಡ ಮಟ್ಟದ ಹಿನ್ನಡೆ ಆಗಿರುವಂತದ್ದು. ಹೀಗಾಗಿ ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಅವರ ಪರವಾಗಿಲ್ಲ ಅನ್ನುವ ಒಂದು ಮನಸ್ಥಿತಿಗೆ ಈಗ ತಟಸ್ಥ ಬಣದವರು ಬಂದಿರುವಂತದ್ದು. ತಟಸ್ಥ ಬಣದವರು ಕೂಡ ಈಗಾಗಲೇ ಸಂಪೂರ್ಣವಾಗಿ ಯತ್ನಾಳ್ ಅವರ ಟೀಮ್ಗೆ ಸಹಕಾರವನ್ನ ಕೊಡ್ತಾ ಇಲ್ಲ. ಆ ಕಾರಣಕ್ಕೋಸ್ಕರವಾಗಿಯೇ ಈಗ ಹೈಕಮಾಂಡ್ ನಾಯಕರು ಒಂದ್ ಕಡೆ ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ, ಮತ್ತೊಂದು ಕಡೆ ಈಗಾಗಲೇ ನೋಟಿಸ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಅದ್ರ ಜೊತೆಗೆ ತಟಸ್ಥ ಬಣದವರಿಗೂ ಕೂಡ ಸಹಕಾರವನ್ನ ಕೊಡದೇ ಇರುವಂತಹ ಸಂದರ್ಭದಲ್ಲಿ ನಾವು ಅಭ್ಯರ್ಥಿಯಾಗಿ ಕಣಕ್ಕಿಳಿದರೆ ಸಹಜವಾಗಿಯೇ ಬರುವಂತ ದಿನಗಳಲ್ಲಿ ತಮಗೆ ತೀವ್ರ ಮುಖಭಂಗ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಈಗ ಬಿಜೆಪಿ ರೆಬಲ್ ಟೀಮ್ ಅವರು ಅಂತಿಮವಾಗಿ ಚುನಾವಣಾ ಕಣದಿಂದ ಹಿಂದೆ ಸರಿಯುವಂತ ನಿಟ್ಟಿನಲ್ಲಿ ನಿರ್ಧಾರವನ್ನ ಮಾಡಿರುವಂತದ್ದು. ಈಗಾಗಲೇ ತಮ್ಮ ಹೋರಾಟ ಆಗಿರಬಹುದು, ಮತ್ತೆ ತಮ್ಮ ಕಾರ್ಯತಂತ್ರ, ತಮ್ಮ ಕಸರತ್ತು ಎಲ್ಲವೂ ಕೂಡ ಹೈಕಮಾಂಡ್ ಗಮನದಲ್ಲಿದೆ. ಇನ್ನೇನಿದ್ರು ಕೂಡ ಹೈಕಮಾಂಡ್ ನಾಯಕರು ತೀರ್ಮಾನವನ್ನು ಮಾಡಬೇಕು. ಇನ್ನೇನಿದ್ರು ಕೂಡ ನಾವು ಪ್ರತ್ಯೇಕವಾಗಿ ಅಥವಾ ತಟಸ್ಥವಾಗಿ ತಮ್ಮ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗೋಣ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಚುನಾವಣೆ ನಿಲ್ಲುವಂತ ನಿಟ್ಟಿನಲ್ಲಿ ನಿರ್ಧಾರವನ್ನು ಮಾಡಬಾರದು ಅನ್ನೋ ಒಂದು ಮನಸ್ಥಿತಿಗೆ ಈಗಾಗಲೇ ರೆಬಲ್ ಟೀಮ್ ಅವರು ಬಂದಿರುವಂತದ್ದು.